ನಮಸ್ಕಾರ ವೀಕ್ಷಕರೇ, ನಮ್ಮ ಭಾರತದ ನಿಜವಾದ ದೋಸ್ತ ಯಾರು ಅಂತ ಹೇಳಿದ್ರೆ ಅದು ರಷ್ಯಾ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಮ್ಮ ಭಾರತ ಯಾವಾಗ ಕಷ್ಟದಲ್ಲಿತ್ತೋ ಆ ಎಲ್ಲ ಸಮಯದಲ್ಲೂ ಕೂಡ ರಷ್ಯಾ ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಇತ್ತೀಚೆಗೆ ಈಗ ಸದ್ಯಕ್ಕೆ ಸ್ವಲ್ಪ ರಷ್ಯಾ ಕಷ್ಟದಲ್ಲಿದೆ. ಸೊ ಆ ಟೈಮಲ್ಲೂ ಕೂಡ ಅಮೆರಿಕ ಅವರು ವಾರ್ನಿಂಗ್ ಅನ್ನು ಕೊಟ್ಟರು ಭಾರತಕ್ಕೆ, ನಿಮ್ಮ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತೀವಿ ರಷ್ಯಾ ಜೊತೆ ಬಿಸ್ನೆಸ್ ಅನ್ನ ಮಾಡಿದ್ರೆ ಅಂತ. ಯುರೋಪ್ ದೇಶಗಳು ಕೂಡ ಭಾರತದ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು. ಆದ್ರೆ ಭಾರತ ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ದೆ ರಷ್ಯಾಗೆ ಸಪೋರ್ಟ್ ಮಾಡುತ್ತೆ. ಸೊ ಈಗ ರಷ್ಯಾ ಅದಕ್ಕೆ ಹಲವಾರು ಗಿಫ್ಟ್ಗಳನ್ನು ಕೊಡ್ತಿದೆ. ಅದರಲ್ಲಿ ಮೈನ್ ಆಗಿ ನೋಡೋದಾದ್ರೆ ಕಡಿಮೆ ಬೆಲೆಗೆ ಆಯಿಲ್ ಅನ್ನು ಕೊಟ್ಟಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅದಾದ ನಂತರ ಇತ್ತೀಚೆಗೆ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಅದನ್ನು ನಾನು ಕಳೆದ ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೆ. ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆಯೋ ಅದರ ಟೆಕ್ನಾಲಜಿಯನ್ನು ನಾವು ಭಾರತದ ಜೊತೆ ಹಂಚ್ಕೊಳ್ತೀವಿ, ಸೊ ನಿಮಗೆ ಬೇಕಿದ್ರೆ ತಗೊಳ್ಳಿ ಅಂತ ಬಿಟ್ಟು ಆಫರ್ ಅನ್ನು ಕೊಟ್ಟಿದ್ರು, ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ. ಅದಾದ ನಂತರ ಈಗ ಬರ್ತಿರುವಂಥ ಒಂದು ಅಪ್ಡೇಟ್ ಏನಪ್ಪಾ ಅಂದರೆ, ಯುದ್ಧ ಸಾಮಗ್ರಿಗಳನ್ನು ನೋಡ್ಕೊಳ್ಳೋದಾದ್ರೆ ಅತಿ ಹೆಚ್ಚು ರಷ್ಯಾದಿಂದ ಅತಿ ಹೆಚ್ಚು ಚಿಕ್ಕ ಚಿಕ್ಕ ದೇಶಗಳವರು ತಗೊಂಡಿದ್ದಾರೆ. ಆದರೆ ಅವ್ರು ಎಲ್ಲ ಕೂಡ ಮೇಂಟೆನೆನ್ಸು ಇಷ್ಟು ದಿನ ರಷ್ಯಾನೇ ಮಾಡ್ತಿದ್ದು. ಆದರೆ ರಷ್ಯಾ ಯುದ್ಧದಲ್ಲಿ ಬ್ಯುಸಿ ಇರೋದ್ರಿಂದ, ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆಗ್ತಿರೋದ್ರಿಂದ ಆ ಮೇಂಟೆನೆನ್ಸ್ ವರ್ಕ್ ಎಲ್ಲ ಯಾರಿಗೆ ವಹಿಸಿದ್ದಾರೆ ಅಂದ್ರೆ ನಮ್ಮ ಭಾರತಕ್ಕೆ ವಹಿಸಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಭಾರತಕ್ಕೆ ಎಕನಾಮಿ ವೈಸ್ ಕೂಡ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಅವ್ರ ಹತ್ರ ಏನು ಆಯುಧಗಳನ್ನ ತಗೊಂಡಿರ್ತಾರೋ ಅದರ ಸರ್ವಿಸ್ ಅನ್ನ ಆ ದೇಶಗಳು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಆ ಎಲ್ಲ ಟೆಕ್ನಾಲಜಿಯನ್ನ ರಷ್ಯಾ ಅವ್ರು ಏನ್ ಮಾಡಿದ್ರು ಅಂದ್ರೆ ಭಾರತಕ್ಕೆ ಕೊಟ್ಟಿದ್ರು, ನೋಡಿ ಈಗ ಇರುತ್ತೆ ಅಂತ. ಸೊ ಭಾರತ ಏನ್ ಮಾಡ್ತಿದೆ ಅಂದ್ರೆ ಈಗ ಎಲ್ಲ ಸರ್ವಿಸ್ ಅನ್ನು ಕೂಡ ರಷ್ಯಾದ ವೆಪನ್ಸ್ ಏನಿದೆಯೋ ಅದನ್ನ ನಮ್ಮ ಭಾರತದಲ್ಲಿ ಮಾಡ್ತಿದ್ದಾರೆ. ಇದು ಒಂದು ಗಿಫ್ಟ್. ಆದ್ರೆ ಮತ್ತೊಂದು ಗಿಫ್ಟ್ ಏನಂದ್ರೆ, ರಷ್ಯಾ ಮತ್ತೆ ಭಾರತ ಸೇರ್ಕೊಂಡು ಹಲವಾರು ಮಿಸೈಲ್ಗಳನ್ನಾಗಿರ್ಬೋದು, ಹಲವಾರು ಯುದ್ಧ ಸಾಮಗ್ರಿಗಳನ್ನ ರೆಡಿ ಮಾಡಿದೆ. ಬ್ರಹ್ಮೋಸ್ ಕೂಡ ನಾವು ರಷ್ಯಾದ ಜೊತೆ ಸೇರ್ಕೊಂಡೇ ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಫಿಲಿಪೈನ್ಸ್ಗೆ ಹಲವಾರು ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ವಿ. ಆದ್ರೆ ಈಗ ಬರ್ತಿರುವಂಥ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ರಷ್ಯಾ ಇಷ್ಟು ದಿನ ಏನು ವೆಪನ್ಸ್ ಇದೆಯೋ ಮೇಡ್ ಇನ್ ಇಂಡಿಯಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಷ್ಟು ದಿನ ನಮ್ಮ ಭಾರತದಲ್ಲಿ ಮಾಡೋದನ್ನ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ತಿದ್ರು. ಈಗ ನಮ್ಮ ಭಾರತದಲ್ಲೇ ಮಾಡಿಸ್ಕೊಂಡು ರಷ್ಯಾ ಅವರು ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಖುಷಿ ಸುದ್ದಿ. ಏನಕ್ಕಂದ್ರೆ ನಮ್ಮ ಭಾರತ ಒಂದು ಕಾಲದಲ್ಲಿ ಒಂದು 20 ವರ್ಷದ ಹಿಂದೆ ಬೇರೆ ದೇಶಗಳ ಅಗ್ರ ದೇಶಗಳಾಗಿರುವಂತಹ ಅಮೆರಿಕ ಆಗಿರ್ಬೋದು, ಅಥವಾ ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಂಥ ದೇಶಗಳಿಂದ ನಾವು ಆಯುಧಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಆದರೆ ಇವತ್ತು ನಾವು ರಷ್ಯಾಗೆ ಆಯುಧಗಳನ್ನು ಎಕ್ಸ್ಪೋರ್ಟ್ ಮಾಡೋಷ್ಟು ಲೆವೆಲ್ಗೆ ಬೆಳೆದಿದ್ದೀವಿ. ಅಷ್ಟು ಟೆಕ್ನಾಲಜಿ ವೈಸ್ ಆಗಿರ್ಬೋದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವೈಸ್ ಆಗಿರ್ಬೋದು, ಅಷ್ಟು ಇಂಪ್ರೂವ್ ಆಗಿದ್ದೀವಿ ಅಂದರೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಮತ್ತೆ ರಷ್ಯಾ ಅವ್ರ ಹತ್ರ ಕೂಡ ಬೇರೆ ಆಪ್ಷನ್ಸ್ ಇದೆ. ಆದರೆ ಅವರು ಮೇಯ್ನ್ ಆಗಿ ಭಾರತದ ಹತ್ರ ಏನಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ ಅಂದರೆ, ಭಾರತ ಒಂದು ಫ್ರೆಂಡ್ಲಿ ಕಂಟ್ರಿ. ಇವಾಗ ರಷ್ಯಾ ಪರ ಯಾರ್ಯಾರು ಇದ್ದಾರೆ ಅಂತ ನೋಡ್ಕೊಳ್ಳೋದಾದ್ರೆ ಎಲ್ಲ ಕೂಲ್ ಮಾಡುವಂಥದ್ದು. ಇವಾಗ ನೋಡಿ ಚೀನಾ ಕೂಡ ರಷ್ಯಾ ಪರ ಇದೆ. ಬಟ್ ಚೀನಾ ರಷ್ಯಾ ಕಂಪ್ಲೀಟ್ಲಿ ಅಮೆರಿಕ ಆಪೋಸಿಟ್. ಸೊ ಏನಾದರೂ ಮುಂದೆ ರಷ್ಯಾಗೆ ಏನಾದರೂ ಹೆಲ್ಪ್ ಬೇಕಂದ್ರೂ ಕೂಡ ಚೀನಾ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲ್ಲ. ಮತ್ತೆ ಚೀನಾದ ನರಿ ಬುದ್ಧಿ ರಷ್ಯಾಗೂ ಕೂಡ ಗೊತ್ತು. ಬಟ್ ಚೀನಾನ ಯಾಕೆ ಬಿಟ್ಕೊಡೋಕ್ಕಾಗ್ತಿಲ್ಲ ಅಂದರೆ, ಇವಾಗೇನು ಚೀನಾ ನರಿ ಬುದ್ಧಿ ಗೊತ್ತಿದ್ರೂ ಕೂಡ ಚೀನಾ ತುಂಬ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಸೊ ಇವಾಗ ಚೀನಾನ ಏನಾದರೂ ಕೈ ಬಿಟ್ರೆ ರಷ್ಯಾ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಫೈನಾನ್ಷಿಯಲ್ ವಿಚಾರವಾಗಿ, ನಾಟ್ ಸೇನೆಯ ವಿಚಾರವಾಗಿ ರಷ್ಯಾ ತುಂಬ ಸ್ಟ್ರಾಂಗ್ ಇದೆ. ಆದರೆ ನಮ್ಮ ಭಾರತ ಎಲ್ಲ ದೇಶಗಳ ಜೊತೆ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಭಾರತಕ್ಕೆ ರಷ್ಯಾ ಅಂದರೆ ತುಂಬ ಇಂಪಾರ್ಟೆಂಟ್. ರಷ್ಯಾಗೆ ನಮ್ಮ ಭಾರತ ಅಂದರೂ ಕೂಡ ತುಂಬ ಇಂಪಾರ್ಟೆಂಟ್. ಏನೇ ಆಗಲಿ, ಒಂದು ಕಾಲದಲ್ಲಿ ನಾವು ರಷ್ಯಾದಿಂದ ಆಯುಧಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಈಗ ಸದ್ಯಕ್ಕೆ ಅಂದರೆ ಎಲ್ಲ ಆಯುಧಗಳಂತಲ್ಲ, ಕೆಲವೊಂದು ಆಯುಧಗಳನ್ನು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ರಷ್ಯಾ ಇಂಪೋರ್ಟನ್ನು ಮಾಡ್ಕೊಳ್ತಿದೆ. ಮತ್ತು ಒಂದು ಸ್ಪೆಷಲ್ ಏನಪ್ಪ ಅಂದರೆ, ನಾವೇನು ಕೆಲವೊಂದು ಬಾರಿ ಆಯಿಲನ್ನು ರಷ್ಯಾದಿಂದ ಪರ್ಚೇಸ್ ಮಾಡಿದವಾಗ US$ ಪೇ ಮಾಡೋ ಬದಲು ಇಂಡಿಯನ್ ರುಪೀಸನ್ನು ಪೇ ಮಾಡಿದ್ವಿ. ಅದು ರಷ್ಯಾ ಹತ್ರ ತುಂಬ ಸ್ಟಾಕ್ ಇತ್ತು. ಅಂದರೆ ನಮ್ಮ ಅಮೌಂಟ್ ಅನ್ನೋದು ಅವ್ರು ಯೂಸ್ ಮಾಡ್ಕೊಳಕ್ಕಾಗ್ತಿಲ್ಲ, ಯಾಕಂದರೆ ಬೇರೆ ಯಾವ ದೇಶದವರು ಅಕ್ಸೆಪ್ಟ್ ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೆ ಬ್ರಿಕ್ಸ್ ಏನು ಕರೆನ್ಸಿ ಬರ್ತಿದ್ಯೋ, ಬ್ರಿಕ್ಸ್ ಬಂದರೆ ತುಂಬ ಹೆಲ್ಪ್ ಆಗ್ತಿತ್ತು. ಬಟ್ ಏನಾಯಿತು ಅಂದರೆ, ಬ್ರಿಕ್ಸ್ ಬರೋದು ಇನ್ನೂ ಲೇಟ್ ಆಗುತ್ತೆ, ಬ್ರಿಕ್ಸ್ ಕರೆನ್ಸಿ ಬರೋದು. ಸೊ ಇವಾಗ ಏನು ಆಗ್ತಿದೆ ಅಂದರೆ, ಅವರು ಮತ್ತೆ ರೂಪಿಯಲ್ಲೇ ಪೇ ಮಾಡಿದ್ದಾರೆ. ಸೊ ಇದು ಭಾರತಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ರಷ್ಯಾ ಅವರು ಕೂಡ ಅವ್ರ ಹತ್ರ ತುಂಬ ರೂಪೀಸ್ ಇತ್ತು. ಸೊ ಅದನ್ನು ಯೂಸ್ ಮಾಡ್ಕೊಂಡಂಗೆ ಕೂಡ ಆಗುತ್ತೆ. ಏನೇ ಆಗಲಿ ತುಂಬ ಪ್ರೌಡ್ ಮೂಮೆಂಟ್ ಇದು ಭಾರತೀಯರಿಗೆ. ರಷ್ಯಾಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದರು, ಇವತ್ತು ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡಿದ್ವಿ. ಈ ಖುಷಿ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತು ನಿಜವಾದ ಟ್ರೂಲಿ ಫ್ರೆಂಡ್ಲಿ ಕಂಟ್ರಿ ನಿಮ್ಮ ಪ್ರಕಾರ ಯಾವುದಿರ್ಬೋದು ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಏನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.